1924ರಲ್ಲಿ ಈ ದೇಶಕ್ಕೆ ಒಂದು ಆಯೋಗ ಬರ್ತದೆ, ಹಿಲ್ಟನ್ ಯಂಗ್ ಕಮಿಷನ್ ಅಂತ ಅದನ್ನ ಕರೀತಾರೆ. ಅದ್ರಲ್ಲಿ 11 ಜನ ಮೆಂಬರ್ಸ್ ಇರ್ತಾರೆ. ಯಾವ ಉದ್ದೇಶಕ್ಕೆ ಆಯೋಗ ಬರ್ತದೆ ಅಂದ್ರೆ ಈ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಮಾಡಬೇಕು ಅಂತ ಅಧ್ಯಯನ ಮಾಡಕ್ಕೆ ಬರ್ತದೆ. ಆ ಕಮಿಟಿಯ ಮುಂದೆ ಬಾಬಾ ಸಾಹೇಬರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಗಿರ್ಬೇಕು ಅಂತೇಳಿ ಸಾಕ್ಷ್ಯವನ್ನ ಕೊಡ್ತಾರೆ, ಎವಿಡೆನ್ಸ್ ಕೊಡ್ತಾರೆ. ಆ ಸಾಕ್ಷ್ಯದ ಆಧಾರದ ಮೇಲೆ 1934 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಜಾರಿ ಆಗ್ತದೆ. ಏಪ್ರಿಲ್ 1ನೇ ತಾರೀಕು 1935 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗ್ತದೆ. ಯಾರ್ಯಾರು ನೀವು ದುಡ್ಡನ್ನ ನೀವು ತರಕಾರಿಗಾರ ದುಡ್ಡು ಕೊಡಿ, ಅಥವಾ ಮಟನ್ಗಾರ ದುಡ್ಡು ಕೊಡಿ, ಅಥವಾ ಬಾರ್ಗಾರ ದುಡ್ಡು ಕೊಡಿ, ಅಥವಾ ಮದುವೆಲಿ ಚಿನ್ನ ಖರೀದಿ ಮಾಡಿ, ದುಡ್ಡು ಕೊಡ್ಲೇಬೇಕಾ ನೀವು? ನಿಮ್ಮ ಹತ್ರ ₹1 ಇರ್ಬೋದು ಅಥವಾ ₹2,000 ನೋಟ್ ಇರ್ಬೋದು. ಆ ರಿಸರ್ವ್ ಬ್ಯಾಂಕ್ ನ ಸ್ಥಾಪಕ ಯಾರು, ಈ ಹಣ ಎಲ್ಲಿಂದ ಬಂತು ಅಂತ ಖರ್ಚು ಮಾಡಬೇಕು ಅಂತ ತೆಗೆದಾಗ ನಿಮಗೆ ಬಾಬಾ ಸಾಹೇಬ್ ನೆನಪಾಗ್ಲಿ. ಇದು ಎಸ್ಸಿಗಳಿಗೆ ರಿಸರ್ವ್ ಆಯ್ತು, ಬರೀ ಎಸ್ಸಿಗಳ ಜೋಬಲ್ ದುಡ್ಡಿದೆಯಾ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಎಸ್ಸಿ ಬ್ಯಾಂಕ್ ಅಲ್ಲ, ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆದ್ರಿಂದ ಎಲ್ಲ ನಾಗರಿಕರು ಓಟು ಮತ್ತೆ ನೋಟನ್ನ ಖರ್ಚು ಮಾಡುವಾಗ, ಬಳಸುವಾಗ ಬಾಬಾ ಸಾಹೇಬ್ರ ಬಗ್ಗೆ ನಿಮ್ಮಲ್ಲಿ ಗೌರವ ಇರಲಿ. ಇದಕ್ಕೆ ಧರ್ಮನೂ ಇಲ್ಲ, ಜಾತಿನೂ ಇಲ್ಲ, ಭಾಷೆನೂ ಇಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿ ಅವರೆಲ್ಲರೂ ಕೂಡ ಅಪ್ಲೈ ಆಗ್ತದೆ. ಬಾಬಾ ಸಾಹೇಬರು ಈ ಸಂದರ್ಭದಲ್ಲಿ ರಾಜಕೀಯವಾಗಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಕಟ್ಟೋದು ಸ್ವತಂತ್ರ ಪಕ್ಷ, ಕಾರ್ಮಿಕ ಪಕ್ಷ. ಯಾಕೆ ಅಂದ್ರೆ ತನ್ನ ಸಮಾಜದಲ್ಲಿ ಸ್ವತಂತ್ರ ನಾಯಕರನ್ನ ಬೆಳೆಸಬೇಕು ಅಂತ, ಗುಲಾಮ್ ನಾಯಕರನ್ನಲ್ಲ. ಇವತ್ತು ಕೂಡ ನಮಗೆ ದೊಡ್ಡ ಸವಾಲಾಗಿರ್ತಕ್ಕಂಥವ್ರು ಈ ಪರಾವಲಂಬಿ ನಾಯಕರೇ. ಈ ಪರಾವಲಂಬಿ ನಾಯಕರನ್ನ ನೀವು ಕಂಟ್ರೋಲ್ ಮಾಡದೆ ಹೋದ್ರೆ ಖಂಡಿತವಾಗಿ ನಮ್ಮ ಮಕ್ಕಳ ಭವಿಷ್ಯ ದೊಡ್ಡ ಕತ್ತಲೆಗೆ ದೂಡ್ತೀವಿ. ಈಗಾಗಲೇ ಒಳ ಮೀಸಲಾತಿ ವಿಚಾರದಲ್ಲಿ ನನ್ನ ಅನುಭವವನ್ನು ನಿಮ್ಗೆ ಹೇಳಕ್ಕೆ ಇಲ್ಲಿ ಮುಕ್ತವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ, ಹೇಳಬಾರ್ದು. ಸಂದರ್ಭ ಬರ್ತದೆ, ಹೇಳ್ತೀನಿ. ಯಾರ್ಯಾರು ಏನೇನು ತಪ್ಪು ಮಾಡಿದಾರೆ, ನಿಮ್ಮವರೇ ತಪ್ಪು ಮಾಡಿರೋದು, ಬೇರೆಯವರಲ್ಲ. ಅದನ್ನು ದೀಪಕ್ ಸರ್ಗೆ ಹೇಳ್ತಾ ಇದ್ದೆ ನಾನು. ತಿಳುವಳಿಕೆ ಇಲ್ಲದೆ, ಸಂವಿಧಾನದ ಬಗ್ಗೆ ತಿಳುವಳಿಕೆ ಇಲ್ಲದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳನ್ನ ಓದದೆ, ಸರ್ಕಾರದ ಆದೇಶಗಳನ್ನ ಅರ್ಥ ಮಾಡ್ಕೊಳ್ಳದೆ, ಬಾಯಿಗೆ ಬಂದಂಗೆ ಪಂಚಿಂಗ್ ಡೈಲಾಗ್ ಹೊಡೆಯೋದಿದ್ದಾರಲ್ಲ, ಪಂಚಿಂಗ್ ಡೈಲಾಗ್ ಹೊಡಿತಾರಲ್ಲ ಕೆಲವರು, ಅವನು ನೀವು ಕರಿತೀರಿ, ಕ್ಲಾಪ್ಸ್ ಹಾಕಿ ಸನ್ಮಾನ ಮಾಡಿ ಕಳಿಸ್ತೀರಿ. ಅವನು ನಿಮಗೆ ಗೊತ್ತಿಲ್ಲದ ಆದೇಶಗಳನ್ನ ಹೊಡಿಸ್ತಾನೆ. ಅದು ನಿಮಗೆ ವಿರುದ್ಧವಾಗಿರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗೋದಿಲ್ಲ. ನಾನೊಬ್ಬ ಅಧಿಕಾರಿಯಾಗಿ ಜಡ್ಜ್ಮೆಂಟ್ಗಳನ್ನ ಎಷ್ಟು ಜನ ತಹಸೀಲ್ದಾರ್ಸು ಎಸಿಗಳು ಓದ್ತಾರೆ ಅಂತ ನನಗೆ ಗೊತ್ತಿದೆ. ಓದೋದೇ ಇಲ್ಲ ಅವರು. ಯಾಕಂದರೆ 90% ಆಫೀಸರ್ಗಳಿಗೆ ಇಂಗ್ಲೀಷ್ ಬರಲ್ಲ. ಅವ್ರು ಯಾವುದೋ ಸಲಹೆ ಕೇಳಿ ಮಾಡ್ತಾರೆ, ಇನ್ನಾದ್ರೂ ನಂಬಿ ಕೆಲಸ ಮಾಡ್ತಾರೆ. ನನಗೇನು ದುಃಖ ಅಂದರೆ, ಸಂವಿಧಾನ ಶಿಲ್ಪಿಯನ್ನು ಫಾಲೋ ಮಾಡ್ತಾ ಇರ್ತಕ್ಕಂಥ ಸಮಾಜ, ಸಂವಿಧಾನ ಶಿಲ್ಪಿಯನ್ನು ಪೂಜೆ ಮಾಡ್ತಾ ಇರ್ತಕ್ಕಂಥ ಸಮಾಜ, ಕಾನೂನು ವಿಚಾರ ಬಂದಾಗ ಅಜ್ಞಾನಿಗಳಾಗಿ ವರ್ಸೋದಿದ್ರೆ ಅದು ಬಾಬಾ ಸಾಹೇಬ್ ಮಾಡ್ತಕ್ಕಂಥ ಅವಮಾನ ಅದು. ಮತ್ತೆ ಆ ಅಜ್ಞಾನಿಗಳನ್ನ ನೀವು ಜ್ಞಾನಿಗಳು ತಿಳ್ಕೊಂಡಿದ್ದೀರಲ್ಲ, ಅದು ನನಗೆ ಭಾಳ ಇರಿಟೇಟ್ ಆಗ್ತಕ್ಕಂಥ ವಿಚಾರ. ರಾಜಕೀಯವಾಗಿ ಬಾಬಾ ಸಾಹೇಬ್ರ ಚಿಂತನೆಗಳ ಬಗ್ಗೆ ಮಾತಾಡೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಹಾಗಾಗಿ ಇಷ್ಟನ್ನು ಹೇಳಿ ನಾನು ಮುಂದುವರಿತೀನಿ. ಧಾರ್ಮಿಕ ಬದಲಾವಣೆ ವಿಚಾರ, ಅದರ ಮಧ್ಯೆ ಬಾಬಾ ಸಾಹೇಬ್ ರಾಜೀನಾಮೆ ಕೊಡ್ತಾರೆ ತಮ್ಮ ಸಚಿವ ಸ್ಥಾನಕ್ಕೆ. ಆ ಕೊಡುವಾಗ ಬಹಳ ಮುಖ್ಯವಾಗಿ ಅವ್ರು ಕೊಡ್ತಕ್ಕಂಥ ಕಾರ್ಡ್ಗಳಿದಾವಲ್ಲ, ಯಾವ ಕಾರ್ಡಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ, ಅದರಲ್ಲಿ ಹಿಂದೂ ಕೋಡ್ ಬಿಲ್ನ ನಾನು ಎಲ್ಲ ಕಾಯ್ದೆಗಳಿಗಿಂತ ಬಹಳ ಪ್ರಮುಖವಾದ ಕಾಯ್ದೆ ಅಂತ ನಾನು ತಿಳ್ಕೊಂಡು ಮಂಡಿಸಿದ್ದೆ. ಆದರೆ ಈ ಒಂದು ಸಭೆಯಲ್ಲಿ, ಸಂಸತ್ನಲ್ಲಿ ಅದನ್ನ ಪಾಸ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಅದು ಉಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಡಿಸೈನ್ ಮಾಡ್ತಾರೆ. ಹಿಂದೂಗಳು ಯಾರು? ನಮ್ಮನ್ನ ಹಿಂದೂಗಳು ಅಂತ ಬಾಬಾ ಸಾಹೇಬ್ ಹೇಳೋದಿಲ್ಲ. ಕ್ಯಾಸ್ಟ್ ಹಿಂದೂಸ್ ಅಥವಾ ಜಾತಿ ಹಿಂದೂಗಳು ಅಂತ ಹೇಳ್ತಕ್ಕಂಥದ್ದು ಶೆಡ್ಯೂಲ್ ಕ್ಯಾಸ್ಟ್ ಅನ್ಟಚಬಲ್ಸ್ನ ಬಿಟ್ಟು ಇತರರನ್ನ ಹೇಳ್ತಕ್ಕಂಥದ್ದು. ಅದಕ್ಕೆ ಪೂರ್ವಭಾವಿಯಾಗಿ 1942ನೇ ಇಸ್ವಿನಲ್ಲಿ ಬಾಬಾ ಸಾಹೇಬರು ಒಂದು ಮಹಿಳಾ ಸಮ್ಮೇಳನವನ್ನು ನಾಗ್ಪುರದಲ್ಲಿ ಮಾಡಿರ್ತಾರೆ. ಆ ಮಹಿಳಾ ಸಮ್ಮೇಳನದಲ್ಲಿ ಸುಮಿತ್ರಾ ಬಾಯಿ ಡೋಂಗ್ರೆ ಅಂತಕ್ಕಂಥವ್ರು ಅಧ್ಯಕ್ಷತೆ ವಹಿಸಿರ್ತಾರೆ. 20,000 ಜನ ಮಹಿಳೆಯರು ಆ ಕಾಲದಲ್ಲಿ ಭಾಗವಹಿಸಿರ್ತಾರೆ. ಇಲ್ಲೊಂದು 500 ಜನ ಇರ್ಬೋದು ಅಷ್ಟೇ. 20,000 ಜನ ಮಹಿಳೆಯರನ್ನ ಕುರಿತು ಮಾತನಾಡುವಾಗ ಕೊಟ್ಟಂತ ಕರೆ ಇದೆಯಲ್ಲ, ಅದು ಇಲ್ಲಿರ್ತಕ್ಕಂಥ ಮಹಿಳೆಯರಿಗೆ, ತಾಯಂದರಿಗೆ, ತಂಗಿ, ಅಕ್ಕ ಯಾರೇ ಇರಲಿ, ಅವರೆಲ್ಲರೂ ಕೂಡ ಗಂಭೀರವಾಗಿ ಎದೆಗೋಚ್ಕೊಂಡು ತಗೊಂಡು ಹೋಗ್ಬೇಕು ಅವ್ರ ಮೆಸೇಜ್ನ. ಬಾಬಾ ಸಾಹೇಬ್ರು ಹೆಂಗೆ ಹೇಳೋರು ಹಂಗೆ ಹೇಳ್ತೀನಿ. ನಿಮಗೆ ಮಕ್ಕಳು ಹುಟ್ಟಿದ ತಕ್ಷಣ ನಿಮ್ಮ ಗುರಿ ಎಲ್ಲಿರಬೇಕು ಅಂದ್ರೆ, ಗದ್ದೆಲೋ ಜಮೀನ್ಲೋ ನನ್ನ ಮಗ ಕೆಲಸ ಮಾಡಲಿ ಅಂತ ಇರಬಾರ್ದು. ಟೀಚರ್ ಪೋಸ್ಟೋ ಕ್ಲರ್ಕ್ ಪೋಸ್ಟೋ ಇರಬಾರ್ದು. ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಪೋಸ್ಟ್ ಖಾಲಿ ಇದೆಯಾ ಅಂತ ನೀವು ಯೋಚನೆ ಮಾಡೋ ಮಟ್ಟಿಗೆ ಬೆಳಿಬೇಕು. ನನ್ನ ಮಕ್ಕಳನ್ನ ಅಲ್ಲಿಗೆ ತಲುಪಿಸ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬರಬೇಕು. ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ರು, ನಿಮ್ಮ ಮಕ್ಕಳಲ್ಲಿ ಮಹಾನ್ ವ್ಯಕ್ತಿಗಳಾಗುವ ಸಾಮರ್ಥ್ಯ ನಿಮಗಿದೆ ಎಂಬ ಮನೋಭಾವವನ್ನು ತುಂಬಿ ಅಂತ ಹೇಳ್ತಾರೆ. ನಾವು ಕೂಡ ನಮ್ಮ ಮಕ್ಕಳನ್ನ ಹಂಗೆ ಬೆಳೆಸಬೇಕು. ನಾನು ವೈಯಕ್ತಿಕವಾಗಿ ನನಗಿಬ್ಬರು ಹೆಣ್ಮಕ್ಳು, ಒಬ್ಬಳನ್ನ MSc ಕೆಮಿಸ್ಟ್ರಿ ಮಾಡಿಸಿ ಅವಳಿಗೆ ಮದುವೆ ಮಾಡಿದೆ. ಇನ್ನೊಬ್ಬಳು ಲಾಯರ್. ಅವಳು ಸುಪ್ರೀಂ ಕೋರ್ಟಲ್ಲಿ ಡಾಕ್ಟರ್ KS ಚೌಹಾಣ್ ಅಂತ ಹರಿಯಾಣದವ್ರು. ಅವ್ರು ಆ್ಯಕ್ಚುಲಿ ನನಗೆ ಭಾಳ ಆಪ್ತರು, ಸೀನಿಯರ್ ಕೌನ್ಸಿಲ್. ಅವ್ರ ಹತ್ರ ಇಂಟರ್ನ್ಶಿಪ್ ಮಾಡಿಸ್ದೆ ಅವಳಿಗೆ. ಮಗಳೇ ಬೇಕಾದ್ರೆ ನೀನು ಸುಪ್ರೀಂ ಕೋರ್ಟ್ಲಿ ಉಳ್ಕೊಂಡು ನಂದೇನು ಅಭ್ಯಂತರ ಇಲ್ಲ, ನಿನಗೆ ಇಂಡಿಯಾ ಇಷ್ಟ ಇಲ್ವಾ, ಅಮೆರಿಕಕ್ಕೆ ಸೆಟ್ಲ್ ಆಗೋ ನಂದೇನು ಅಭ್ಯಂತರ ಇಲ್ಲ, ಬಟ್ ನೀನು ಸ್ವಾವಲಂಬಿಯಾಗಿ ನಿನ್ನ ಸಾಮರ್ಥ್ಯವನ್ನು ತೋರಿಸ್ಬೇಕು ಅಂತಕ್ಕಂಥದ್ದು ಒಂದೇ ನನ್ನ ಡಿಮಾಂಡ್. ಹಾಗಾಗಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಕರೆ ಏನಿದೆ, ನಿಮ್ಮ ಮಕ್ಕಳಲ್ಲಿ ಮಹಾನ್ ವ್ಯಕ್ತಿಗಳಾಗೋ ಸಾಮರ್ಥ್ಯ ನಿಮಗಿದೆ ಎಂಬ ಮನೋಭಾವನ ನೀವು ತುಂಬಿ ಅಂತ ಬಾಬಾ ಸಾಹೇಬ್ರಿಗೆ ಕರೆ ಕೊಡ್ತಾರೆ. ಮತ್ತು ಎರಡನೇದಾಗಿ, ನಿಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ಅವರು ಸ್ವಾವಲಂಬಿ ಆಗೋವರೆಗೆ ನೀವು ಅವ್ರನ್ನ ಮದುವೆ ಮಾಡೋಕ್ಕೆ ಹೋಗಬೇಡಿ. ಅವರು ಸಂಪಾದನೆ ಮಾಡೋಕ್ಕೆ ತಾಕತ್ತು ಬಂದ ನಂತರ ಅವ್ರಿಗೆ ಮದುವೆ ಮಾಡಿ ಅಂತ ಹೇಳ್ತಾರೆ ಬಾಬಾ ಸಾಹೇಬರು.
ಅಂದರೆ ಕೇವಲ ಮದುವೆ ಮಾಡ್ತಕ್ಕಂಥದ್ದೇ ಒಂದು ಕೆಲಸ ಆಗಬಾರ್ದು, ನಿಮಗೆ ಅದರ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಿನ ಮುಂದಿನ ಸಮಾಜ ಕೇವಲ ಗಂಡನ್ನ ಮಾತ್ರ ಡಿಪೆಂಡ್ ಆಗಿ ಬದುಕ್ತಕ್ಕಂಥ ಸಮಾಜ ಅಲ್ಲ. ಒಂದು ಕುಟುಂಬ ಅಂದರೆ ಹೆಣ್ಣು ಕೂಡ ಗಂಡಿನಷ್ಟೇ ಮಹತ್ವವನ್ನು ಪಡಿಬೇಕು. ಬಾಬಾ ಸಾಹೇಬ್ರು ಅಲ್ಲೇ ಹೇಳ್ತಾರೆ ಇನ್ನೊಂದು ಮಾತನ್ನ, ನಾನು ಅದನ್ನ 99 ನನ್ನ ಮದುವೆ ಕಾರ್ಡಲ್ಲಿ ಹಾಕಿದ್ದೆ. ಹೆಣ್ಣು ಗಂಡಿನ ಗುಲಾಮಳಾಗದೆ ಗೆಳತಿಯಾಗಲಿ, ಗಂಡು ಹೆಣ್ಣನ್ನು ಗುಲಾಮಳಾಗಿ ಸ್ವೀಕರಿಸದೆ ಗೆಳತಿಯಾಗಿ ಸ್ವೀಕರಿಸಲಿ ಅಂತ ಹೇಳ್ತಾರೆ. ಈ ಮಾತನ್ನ ಭಾರತದ ಅಲ್ಲ ಇಡೀ ಜಗತ್ತಿನ ಯಾವುದೇ ವ್ಯಕ್ತಿ ಕೂಡ ಹೇಳಿಲ್ಲ. ಹಾಗಾಗಿ ನೀವು ನಿಮ್ಮ ಗಂಡನಿಗೆ ಫ್ರೆಂಡ್ ಆಗಿ ಅವರು ಕೂಡ ನಿಮ್ಮ ಫ್ರೆಂಡ್ ಅಂದರೆ ತಗೋಬೇಕು. ಇದು ನಿಮ್ಮ ಕಂಡೀಷನ್ ಆಗಿರಲಿ. ಅಷ್ಟು ಇಚ್ಛಾಶಕ್ತಿಯನ್ನ, ವಿಲ್ ಪವರ್ ನೀವು ಬೆಳೆಸ್ಕೊಬಿಟ್ರೆ ಖಂಡಿತವಾಗಿ ಆ ಕುಟುಂಬ ಒಂದು ಯಶಸ್ವಿ ಕುಟುಂಬ, ಸಂಸ್ಕಾರವಂತ ಕುಟುಂಬ ಆಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ.